ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಯಾರಿಗೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ ಮತ್ತು ನೀವು ಚಾಯ್ಸ್ 2 ಚಾಯ್ಸ್ 3 ಕೊಟ್ಕೊಂಡು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇರ್ತೀರಾ, ನಿಮಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ವೈ ಬಿಕಾಸ್ ನಿಮ್ಮ ಕಟ್ ಆಫು ಎಷ್ಟು ಇನ್ಕ್ರೀಸ್ ಆಗುತ್ತೆ ನೀವು ಇದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀರಾ ಅಂತ ಗೊತ್ತು. ಸೊ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, ನಿಮಗೆ ಟಾಪ್ ಕಾಲೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಮತ್ತು ಒಂದು ಆವ್ರೇಜ್ ಕಾಲೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಅಥವಾ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಆಗಲ್ವಾ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ವೀಡಿಯೋಗೊಂದು ಲೈಕ್ನ ಕೊಡಿ. ಸೊ ಆಯಿತಾ ಲೈಕು? ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಕಟ್ ಆಫು ಇನ್ಕ್ರೀಸು ಸೆಕೆಂಡ್ ರೌಂಡಲ್ಲಿ ಆಗೇ ಆಗುತ್ತೆ, ಖಂಡಿತ ಆಗೇ ಆಗುತ್ತೆ. 99% ಚಾನ್ಸ್ ಇದೆ. 1% ಅಷ್ಟೇ ನಿಮಗೆ ಫಸ್ಟ್ ರೌಂಡಲ್ಲೂ ಸೇಮು, ಸೆಕೆಂಡ್ ರೌಂಡಲ್ಲೂ ಸೇಮು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲೂ ಸೇಮು. ಇದು ತುಂಬ ರೇರು. ಇದು ಕೆಲವೊಂದು ಕಾಲೇಜಲ್ಲಿ ಮಾತ್ರ ಆ ರೀತಿ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಪ್ರತಿಯೊಂದು ಕಾಲೇಜಲ್ಲೂ ನಿಮಗೆ ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ. ನಿಮಗೆ ತೋರಿಸ್ಕೊಡ್ತೀನಿ ಒಂದು ಸಲ. ಈಗ ಈ ಒಂದು ಕಟ್ ಆಫು ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡ್ ಇದೆ. ಇದಕ್ಕಿಂತ ಮುಂಚೆ ನಮ್ಮದು ಕ್ಯಾಟಗರಿ ವೈಸ್ ಕಟ್ ಆಫ್ ಇದೆಯಲ್ಲ, ಅದನ್ನೇ ಒಂದು ಸಲ ತೋರಿಸ್ಕೊಡ್ತೀನಿ. ಫಸ್ಟು ಕಂಪ್ಯೂಟರ್ ಸೈನ್ಸು, ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ ಯಾವುದೋ ಒಂದು ಕ್ಯಾಟಗರಿ ಚೂಸ್ ಮಾಡ್ತೀನಿ. ಫಸ್ಟು GM ಚೆಕ್ ಮಾಡೋದ. ಸೊ GMಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ, ಮತ್ತು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲೂ ಸಿಕ್ಬಿಡುತ್ತೆ ಇದರಲ್ಲಿ. ಸೊ ಈಗ ಆಲ್ಮೋಸ್ಟ್ ಮೇಲಿರೋದು ಟಾಪ್ ಕಾಲೇಜು. ಟಾಪ್ ಕಾಲೇಜಲ್ಲಿ ನೀವು ನೋಡ್ತಾ ಇರ್ಬೋದು RV ಕಾಲೇಜ್ ಆಫ್ ಇಂಜಿನಿಯರಿಂಗು. ಇದರಲ್ಲಿ ಫಸ್ಟ್ ರೌಂಡ್ ಎಷ್ಟಿದೆ? 290 ಇದೆ. ಸೆಕೆಂಡ್ ರೌಂಡಲ್ಲಿ 419 ಇದೆ. ಆಲ್ಮೋಸ್ಟು ನಿಮಗೆ 150 130 ತನಕ ಇನ್ಕ್ರೀಸ್ ಆಗಿದೆ. ನಿಮಗೆ ತರ್ಡ್ ರೌಂಡಲ್ಲಿ 500 ಆಗಿದೆ. ನಿಮಗೆ ತರ್ಡ್ ರೌಂಡ್ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಬೇಕಾದರೆ ಅದನ್ನು ಐ ಕಾರ್ಡಲ್ಲಿ ಅಥವಾ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸಲ ಚೆಕ್ಔಟ್ ಮಾಡಿ. ತರ್ಡ್ ರೌಂಡ್ ಪ್ರೋಸೆಸ್ಸೇ ಬೇರೆ ಇರುತ್ತೆ. ನಿಮಗೆ ತರ್ಡ್ ರೌಂಡ್ ಗ್ಯಾರಂಟಿ ಇಲ್ಲ. ನಿಮಗೆ ಅದು ಪ್ರೋಸೆಸ್ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ನೆಕ್ಸ್ಟು ಈಗ MS ರಾಮಯ್ಯ ಈ ಒಂದು ಕಾಲೇಜು, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಒಂದು ಕಾಲೇಜಲ್ಲಿ 1200 ಇದೆ ಕಂಪ್ಯೂಟರ್ ಸೈನ್ಸು. 1600 ಆಗಿದೆ. ನಿಮಗೆ ಆಲ್ಮೋಸ್ಟು 4000 ಇನ್ಕ್ರೀಸ್ ಆಯಿತು. ನೆಕ್ಸ್ಟು ಇಲ್ಲ ನಿಮಗೆ 400 ಇನ್ಕ್ರೀಸ್ ಆಗಿದ್ದು. ನೆಕ್ಸ್ಟು 2012 ಆಗಿದೆ. ಈ ರೀತಿ ಪ್ರತಿಯೊಂದು ಕಾಲೇಜಲ್ಲಿ ನೀವು ನೋಡ್ತಾ ಇರ್ಬೋದು ಇನ್ಕ್ರೀಸ್ ಆಗಿ ಆಗುತ್ತೆ. ನಾನು ಇಲ್ಲಿ ನೋಡಿ, ಇದು ಯಾವ ಕಾಲೇಜು? PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸು. ಈ ಒಂದು ಕಾಲೇಜಲ್ಲಿ ನೆಕ್ಸ್ಟ್ ಎಷ್ಟು ಇನ್ಕ್ರೀಸ್ ಆಗಿದೆ? ಸಾರಿ, JSS ಫಾರ್ಮ್ಲಿ SJCಯಲ್ಲಿ 4300, ನೆಕ್ಸ್ಟು 4700, ನೆಕ್ಸ್ಟು 5200. ಆಲ್ಮೋಸ್ಟು ನಿಮಗೆ ಎಷ್ಟು 400 ಇನ್ಕ್ರೀಸ್ ಆಗ್ತಾಯಿದೆ ಅಷ್ಟೇ. ಬಟ್ ನಿಮಗೆ ಕೆಳಗಡೆ ತೋರಿಸ್ತೀನಿ. ಈ ಒಂದು ಕಾಲೇಜಲ್ಲಿ ಜಾಸ್ತಿ ಇನ್ಕ್ರೀಸ್ ಆಗಿರುತ್ತೆ. ಈಗ ನೋಡಿ, VSMS ಈ ಒಂದು E0207 ಕಾಲೇಜಲ್ಲಿ ಫಸ್ಟ್ ರೌಂಡ್ ಎಷ್ಟಿದೆ? 83,000. ನಿಮಗೆ ಸೆಕೆಂಡ್ ರೌಂಡಲ್ಲಿ 1,07,000 ಸಮಥಿಂಗ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು 1,07,000 ಸಮಥಿಂಗ್. ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ 1,47,000. ಈ ರೀತಿ ಪ್ರತಿಯೊಂದು ರೌಂಡಲ್ಲೂ ನಿಮಗೆ ಇನ್ಕ್ರೀಸ್ ಆಗೇ ಆಗುತ್ತೆ. ಬಟ್ ಎಲ್ಲ ಡಿಪೆಂಡ್ ಆಗುವಂಥದ್ದು ಆ ಒಂದು ಕಾಲೇಜ್ ಮೇಲೆ, ಆ ಒಂದು ಕಾಲೇಜ್ ರೆಪ್ಯುಟೇಷನ್ ಮೇಲೆ, ಮತ್ತು ಕಾಲೇಜ್ ಪ್ಲೇಸ್ಮೆಂಟ್ಸ್ ಮೇಲೆ, ಮತ್ತು ಆ ಕಾಲೇಜ್ದು ಡಿಮ್ಯಾಂಡ್ ಮೇಲೆ. ಈಗ ಕಟ್ ಆಫು ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಮತ್ತು ಅದು ಏನೆಲ್ಲ ಫ್ಯಾಕ್ಟರ್ಸ್ ಡಿಪೆಂಡ್ ಆಗಿರುತ್ತೆ ಅಂದರೆ, ಆ ಒಂದು ಕಾಲೇಜಲ್ಲಿ ಎಷ್ಟು ಜನ ಆ ಒಂದು ಲಿಸ್ಟಲ್ಲಿ ಹಾಕಿರ್ತಾರೆ. ಸೊ ಈಗ ಒಂದು ಪರ್ಟಿಕ್ಯುಲರ್ ಕಾಲೇಜು, ಈ ಒಂದು ಕಾಲೇಜು RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಾವನವರ. ಸೊ ಈ ಒಂದು ಕಾಲೇಜು ಯಾರೆಲ್ಲ ಈ ಒಂದು ಕಾಲೇಜನ್ನ ಅವರ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ, ಆವಾಗ ಈ ಒಂದು ಕಾಲೇಜ್ದು ಕಟ್ ಆಫ್ ರ್ಯಾಂಕ್ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಫಸ್ಟ್ ರೌಂಡಲ್ಲೇ. ಸೊ ಆದ್ದರಿಂದ ಎಷ್ಟು ಜನ ಆ ಒಂದು ಕಾಲೇಜ್ನ ಅವರ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುವಂಥದ್ದು. ನೆಕ್ಸ್ಟು ನಿಮಗೆ ಈಗ ರಿಯಲ್ ಕಟ್ ಆಫ್, ಸೊ ಅದನ್ನು ನಿಮಗೆ ಕ್ಯಾಟಗರಿ ವೈಸ್ ಮಾಡಿರೋದಷ್ಟೇ. ಅದು ಈಗ ಆಲ್ರೆಡಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಪರ್ಚೇಸ್ ಮಾಡಿದ್ದಾರೆ. ಈಗ ನಿಮಗೇನಾದರೂ ಆ ಒಂದು ಕಟ್ ಆಫ್ ಬೇಕು, ನೆಕ್ಸ್ಟು ನಿಮಗೆ ಎಡಿಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೀಯಾಗಂತೂ ಕೊಡೋದಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಎಲ್ಲರಿಗೂ ಪರ್ಚೇಸ್ ಮಾಡಿರುವಂಥದ್ದು, ಮುಂಚೆ ಸ್ಟೂಡೆಂಟ್ಸ್ಗೆ ಮೋಸ ಮಾಡೋಂಗಾಗುತ್ತೆ. ಸೊ ಒಂದಿಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡ್ತೀನಿ. ಬೇಕು ಅಂತ ಹೇಳಿದ್ರೆ PDF ಅಂತ ಹಾಕಿ ನೋಡೋದ ಎಷ್ಟು ಸ್ಟೂಡೆಂಟ್ಸ್ಗೆ ಬೇಕು ಅಂತ, ಅದಿರಲಿ. ನೆಕ್ಸ್ಟು ಈಗ ಈ ಒಂದು ಕಟ್ ಆಫ್ ನಿಮಗೆ ಇದು ಗೂಗಲಲ್ಲೇ ಸಿಗುತ್ತೆ, KA ವೆಬ್ಸೈಟಲ್ಲೇ ಲಾಸ್ಟ್ ಇಯರ್ದು. ಲೆಫ್ಟ್ ಸೈಡಲ್ಲಿರುವಂಥದ್ದು ನಿಮಗೆ ಫಸ್ಟ್ ರೌಂಡು, ರೈಟ್ ಸೈಡಲ್ಲಿರುವಂಥದ್ದು ಸೆಕೆಂಡ್ ರೌಂಡು. ಈ ಒಂದು ನಿಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ನಿಮಗೆ ಎಷ್ಟು ಇನ್ಕ್ರೀಸ್ ಆಗ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಸೊ ಪ್ರತಿಯೊಬ್ಬರು ಈಗ ವೆಯ್ಟ್ ಮಾಡ್ತಾ ಇರೋದು ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ. ಮತ್ತು ಕೆಲವೊಬ್ಬರಂತೂ ನಮಗೆ ಈಗ ಸಿಗಬೇಕಾಗಿರೋ ಕಾಲೇಜ್ ಕಟ್ ಆಫ್ ನನಗೂ 50,000 ಇದೆ, ನನಗೆ ಸಿಗುತ್ತಾ ಅಂತ ಕೇಳ್ತಾಯಿದ್ದಾರೆ. ಸೊ ನಾನು ಹೇಳ್ತಾ ಇಲ್ವಾ, ನಿಮಗೆ ಒಂದು ತ್ರಿಬಲಿ, ಮೆಕ್ಯಾನಿಕಲ್ಲು, ಸಿವಿಲ್ಲು ಇಂಥ ಇದರಲ್ಲಿ ನಿಮಗೆ ಯಾವ ಕಾಲೇಜ್ ಆದ್ರೂ ಟಾಪ್ ಕಾಲೇಜ್ ಬಿಟ್ಟು ಮಿಕ್ಕಿದೆಲ್ಲ ಕಾಲೇಜಲ್ಲೂ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಬಟ್ ನಿಮಗೆ 100% ಸ್ಟೂಡೆಂಟ್ಸ್ ಕೊಡೋಕ್ಕಾಗಲ್ಲ. ಬಟ್ ನಿಮಗೆ ಒಂದು ಆ್ಯಾವ್ರೇಜ್ ಕಾಲೇಜಲ್ಲಿ ಸಿವಿಲ್, ಮೆಕ್ಯಾನಿಕಲ್ ಅಂತೂ ಪಕ್ಕ ಅಷ್ಟು ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ತೋರಿಸ್ಕೊಡ್ತೀನಿ ರೀ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ರ್ಯಾಂಡಮ್ ಕಾಲೇಜ್ ತಗೋತೀನಿ. ಈಗ ನೋಡಿ,
ಇಂಪ್ಯಾಕ್ಟ್ ಕಾಲೇಜ್ ಇಂಜಿನಿಯರಿಂಗ್ ಅಪ್ಲೈಡ್ ಸೈನ್ಸು ಬ್ಯಾಂಗ್ಳೂರು, ಈ ಒಂದು ಕಾಲೇಜು E139. ಸೊ ಈ ಒಂದು ಕಾಲೇಜು ನಿಮಗೆ ಕಂಪೇರ್ ಮಾಡ್ತಾ ಹೋಗೋದು, ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. E39. ಸೊ ಈ ಒಂದು ಆ್ಯಾವ್ರೇಜ್ ಕಾಲೇಜ್ ಇದು. ಈ ಒಂದು ಕಾಲೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಈಗ ನೋಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಫಸ್ಟ್ ರೌಂಡಲ್ಲಿ ನಿಮಗೆ 95,254 ಇದೆ. ಸೆಕೆಂಡ್ ರೌಂಡಲ್ಲಿ ಎಷ್ಟಾಯಿತು? 1,22,000 ಸಮಥಿಂಗ್ ಆಯಿತು. ಎಷ್ಟು ಇನ್ಕ್ರೀಸ್ ಆಯಿತು? ಆಲ್ಮೋಸ್ಟು ನಿಮಗೆ 27,000 ಇನ್ಕ್ರೀಸ್ ಆಯಿತು. ಇದೊಂದು ಆ್ಯಾವ್ರೇಜ್ ಕಾಲೇಜು. ಅದರಲ್ಲೂ ನಿಮಗೆ ಈಗ ಹೇಳಿದ್ದು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಇದು ನಿಮಗೆ ಟಾಪ್ ಕಾಲೇಜಲ್ಲಿ ಇಷ್ಟೆಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ನಿಮಗೆ ಮೆಕ್ಯಾನಿಕಲ್ ಸಿವಿಲು ಇಷ್ಟೇ ನಿಮಗೆ ಇನ್ಕ್ರೀಸ್ ಆಗೋಲ್ಲ ರ್ಯಾಂಕ್ ಕಟ್ ಆಫು. ಸೊ ಟಾಪ್ ಕಾಲೇಜಲ್ಲಿ ತುಂಬ ಕಷ್ಟ. ಈ ರೀತಿ ಒಂದು ಆ್ಯಾವ್ರೇಜ್ ಕಾಲೇಜು ಓಕೆ ಕಾಲೇಜಲ್ಲಿ ಈ ರೀತಿ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ನೀವು ಮೆಕ್ಯಾನಿಕಲ್ ನೋಡ್ತಾ ಇರ್ಬೋದು. ಮೆಕ್ಯಾನಿಕಲ್ ಎಷ್ಟಿದೆ? 1,63,000 ಇದೆ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲೇ ಎಲ್ಲ ಫಿಲ್ ಆಗಿದೆ. ನೆಕ್ಸ್ಟು ಎಲೆಕ್ಟ್ರಾನಿಕ್ಸಲ್ಲಿ 93,000 ಇದೆ. ನಿಮಗೆ 1,27,000. ಈ ರೀತಿ ಪ್ರತಿಯೊಂದು ಕಾಲೇಜ್ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಇನ್ನೂ ಕೆಳಗಡೆ ತೋರಿಸಿದ್ರೆ ಜಾಸ್ತಿ ಇನ್ಕ್ರೀಸ್ ಇರುತ್ತೆ. ನಿಮಗೆ ತೋರಿಸ್ತೀನಿ ರೀ ಒಂದು ನಿಮಿಷ. ಈಗ ನೋಡಿ, ಬೆಳ್ಳೂರು ಕಾಲೇಜ್ 221 ಕಾಲೇಜ್ ಕೋಡು. ನೀವು ಈ ರೀತಿ ನೀವೇ ಒಂದು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಯಾವ ಕಾಲೇಜ್ ಬೇಕು ಅದನ್ನು ನೀವೇ ಕಂಪೇರ್ ಮಾಡ್ತಾ ಹೋದರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ನಿಮಗೆ ಕಾನ್ಫಿಡೆನ್ಸ್ ಬರ್ಸೋದಕ್ಕೆ ಈ ವಿಡಿಯೋ ಮಾಡ್ತಿರೋದು. ನಿಮಗೆ ಗೊತ್ತಾಗುತ್ತಲ್ಲ ಈಗ ಎಷ್ಟು ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಪೇರೆಂಟ್ಸ್ಗೂ ಹೇಳ್ಬೋದು, ನೀವು ಈ ರೀತಿ ಕಾಲೇಜ್ ಸಿಗೋ ಚಾನ್ಸಸ್ ಇದೆಯಾ ಇಲ್ವಾ, ಈ ರೀತಿ ನೀವೇ ನಿಮ್ಮ ಪೇರೆಂಟ್ಸ್ಗೆ ಹೇಳ್ಬೋದು. ಈಗ ನೋಡಿ, ಬೆಳ್ಳೂರು ಗುರುಬಸವ ಮಹಾಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮುಧೋಳ್, ಬಾಗಲಕೋಟೆ ಡಿಸ್ಟಿಕ್. ಈ ಒಂದು ಕಾಲೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ನೋಡಿ. 2A ಜನರಲ್ಲು ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು 1,09,000. ನಿಮ್ಗೆ ಅಲ್ಲಿಂದ ಡೈರೆಕ್ಟಾಗಿ ಎಷ್ಟಕ್ಕೆ ಹೋಗಿದೆ? 1,48,000 ಹೋಗಿದೆ. ನೆಕ್ಸ್ಟು ಕಂಪ್ಯೂಟರ್ ಸೈನ್ಸು 87,000 ಇದ್ದಿದ್ದು 1,07,000 ಹೋಗಿದೆ. ಎಷ್ಟು? ಆಲ್ಮೋಸ್ಟು ನಿಮಗೆ 13,000 ಇನ್ಕ್ರೀಸ್ ಆಗಿದೆ. ಈ ರೀತಿ ಪ್ರತಿಯೊಂದು ರೌಂಡಲ್ಲೂ ಇನ್ಕ್ರೀಸ್ ಆಗೇ ಆಗುತ್ತೆ. ಹೊರೆಯೋಗೋ ಅವಶ್ಯಕತೆ ಇಲ್ಲ ನಿಮಗೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡಲ್ಲಿ ಏನು ಕಾಲೇಜ್ ಸಿಕ್ಕಿರುತ್ತೆ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಯಾಕೆಂತೇಳಿದ್ರೆ ನೋಡಿದ್ರಲ್ಲ, ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ. ತುಂಬ ರೇರು ನಿಮಗೆ ಹುಡುಕ್ತಾರೆ ಒಂದು 10 ಕಾಲೇಜ್ ಸಿಗ್ಬೋದು ಅಷ್ಟೇ, ಕಟ್ ಆಫ್ ಇನ್ಕ್ರೀಸ್ ಆಗದೇ ಇರೋವಂಥದ್ದು. ಸೊ ಆದ್ದರಿಂದ ನೀವು ಈ ರೀತಿ ಕಂಪೇರ್ ಮಾಡ್ತಾ ಹೋದರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಈಗ ಸದ್ಯಕ್ಕಂತೂ ಯಾರೆಲ್ಲ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟಿರ್ತೀರ ಮತ್ತು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ, ನಿಮಗೆ ಯಾವುದೇ ರೀತಿ ಕೆಲಸ ಇಲ್ಲ. ಅಂದರೆ ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡೋರು ಅಡ್ಮಿಷನ್ ಇರುತ್ತೆ. ಸೊ ನಿಮಗೆ ಯಾವುದೇ ರೀತಿ ಕೆಲಸ ಇಲ್ಲ ಅನ್ನೋದರಿಂದ ನೀವು ಈ ರೀತಿ ಕಟ್ ಆಫ್ನ ನೀವು ಕಂಪೇರ್ ಮಾಡೋದ್ರಿಂದ ಇರ್ಬೋದು. ಅಥವಾ ನೆಕ್ಸ್ಟು ನಿಮ್ಮ ಲಿಸ್ಟಲ್ಲಿ ಏನೆಲ್ಲ ಎಡಿಟ್ ಮಾಡೋದು ಅದನ್ನು ಒಂದು ಸಲ ಚೆಕ್ ಮಾಡಿಕೊಂಡು ಸೊ ನೀವು ರೆಡಿ ಆಗಿರಬೇಕಾಗುತ್ತೆ. ನಿಮಗೆ 20th ಆದಮೇಲೆ ಸ್ಟಾರ್ಟ್ ಆಗ್ಬೋದು. ಈಗ 20th ತನಕ ನಿಮ್ಗೆ ಏನು ಪ್ರೊಸೆಸ್ ಸ್ಟಾರ್ಟ್ ಆಗೋಲ್ಲ. ಈಗ ಫಸ್ಟು 20th ಆದಮೇಲೆ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದನ್ನ ರಿಲೀಸ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅದೇನೆ. ಯಾಕೆಂತ ಹೇಳಿದ್ರೆ ಎಷ್ಟು ಸೀಟ್ಸು ಫಿಲ್ ಆಗಿದೆ, ಇನ್ನೂ ಎಷ್ಟು ಸೀಟ್ಸು ಬಾಕಿ ಇದೆ, ಇದು ಗೊತ್ತಾಗಬೇಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಬೇಕು. ಸೊ ಆ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮಗೆ ಇನ್ನೂ ಎಷ್ಟು ಸೀಟ್ಸ್ ಫಿಲ್ ಆಗಿಲ್ಲ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ನೆಕ್ಸ್ಟು ನಿಮಗೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ. ಸೊ ಒಂದು ಎಡಿಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಾಗ ನಿಮಗೆ ಬೇಡದೇ ಇರೋ ಕಾಲೇಜ್ನ ನೀವು ಡಿಲೀಟ್ ಮಾಡ್ಬೋದು. ಅಥವಾ ಎಲ್ಲ ಲಿಸ್ಟು ಕರೆಕ್ಟಾಗಿದ್ದರೆ, ಎಲ್ಲ ಕಾಲೇಜು ಕರೆಕ್ಟಾಗಿದ್ದರೆ ನೀವು ಅದೇ ಲಿಸ್ಟ್ನ ನಿಮ್ಮ ಸೆಕೆಂಡ್ ರೌಂಡ್ಗೆ ಕ್ಯಾರಿ ಮಾಡ್ಬೋದು. ಈ ರೀತಿ ಇರುತ್ತೆ ಪ್ರೋಸೆಸ್ಸು. ನೆಕ್ಸ್ಟು ಏನೆಲ್ಲ ಅಪ್ಡೇಟ್ಸ್ ಬಂದರೂ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ನೀವು ಯಾವುದೇ ಕಾರಣಕ್ಕೂ ಏನೇ ಆಪ್ಷನ್ಸ್ ನೆಕ್ಸ್ಟ್ ಬಂದ್ರೂ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ ಒಂದೊಂದು ಟೈಮು KE ಅವರು ಈಗ ನೋಡಿ ಸೆಕೆಂಡ್ ಎಕ್ಸ್ಟೆನ್ಷನ್ ರೌಂಡಲ್ಲಿ ಲಾಸ್ಟ್ ಇಯರು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಬಿಟ್ಟಿದ್ರು. ಆ ರೀತಿ ಏನಾದ್ರು ಒಂದು ಹೊಸ ಚೇಂಜಸ್ ತಂದರೆ ಸೊ ಕೆಲವೊಬ್ರು ಗೊತ್ತೇ ಇರಲ್ಲ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಮ ಆಪ್ಷನ್ ಬಗ್ಗೆ ಏನೇ ಡೌಟ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಪ್ರತಿಯೊಂದು ಕಮೆಂಟ್ಸು ನೋಡ್ತಾ ಇರ್ತೀನಿ. ಸೊ ನಿಮಗೇನಾದರೂ ಎಲ್ಲ ಮೋಸ್ಟ್ ಆಫ್ ಸ್ಟೂಡೆಂಟ್ಸು ಅದೇ ಕಮೆಂಟ್ಸ್ ಹಾಕಿತ್ತು ಅಂತ ಹೇಳಿದ್ರೆ ನಾನು ಸಪ್ರೇಟ್ ವೀಡಿಯೋ ಮಾಡಾಗಲಿ ಅಥವಾ ರಿಪ್ಲೈ ಮಾಡಾಗಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.